ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವ ಆಫಿಷಿಯಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ದೋಸ್ತ ಒಂದು ವಾಟರ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಕೊಂತೀವಿ. ಅದು ಯಾವ್ದಂತ ಹೇಳಿ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗೈತಿ. ಅದು ಇಲ್ಲಿಂದ ಭಾಳ ದೂರ ಐತ್ರಿ. ಇವತ್ತು ಬೆಳಿಗ್ಗೆ 7:30 ಟೈಮ್, 7:30 ಆಗೈತಿ. ನಮ್ಮ ದೋಸ್ತನ ಬೈಕ್ ತೊಗೊಂಡು ಹೊಂಟೇವಿ. ಹೋಗುಂಬರ್ರಿ, ಆ ಪ್ಲೇಸ್ ನಿಮಗೂ ತೋರಿಸ್ತೀನಿ, ನಾವು ನೋಡ್ತೀವಿ. ಹೋಗುಂಬರ್ರಿ. ಇದು ನಮ್ಮೂರು ಬೆಂಚಿ ಬಸವಣ್ಣನ ಗುಡಿ ರೀ. ಬೆಂಚಿ ಬಸವಣ್ಣಗೆ ಸಹ ಮಾಡಿದ್ವಿ. ಇಲ್ಲಿಂದ ಈಗ 3 ತಾಸಿನ ಜರ್ನಿ ಆಕತ್ತೆ ನಮ್ದು. ಹೋಗುಂಬರ್ರಿ, ದಾರ್ಯಾಗ ಹೋಗ್ಕೊಂತ ನಾವು ಎಲ್ಲೆಲ್ಲಿ ಹೊಂಟೇವಿ ಅನ್ನೋ ತೋರಿಸ್ತಾ ನಿಮಗೆ. ಹೋಗುಂಬರ್ರಿ. 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ ಗಾಡಿಗೆ. ಗಾಡಿಯಾಗ ಪೆಟ್ರೋಲು ಇತ್ತು, ಆದರೂ ಹಾಕ್ಸ್ಬೇಕು. ನಾವು ದೂರ ಹೋಗ್ತೀವಲ್ಲ ಜರ್ನಿ, ಅಲ್ಲೇ ಪೆಟ್ರೋಲ್ ಬಂಕ್ ಇರ್ತಾವೆಲ್ಲ ಗೊತ್ತಿಲ್ಲ. ಹಿಂಗಾಗಿ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ. ಇದೀಗ ಧಾರವಾಡದೊಳಗೆ ಹೆಬ್ಬಳ್ಳಿ ಎಗ್ಸಿಕ ರಾಜ ಕುಂದ್ರುದಿಲ್ಲಿ ಗಣಪತಿ. ಈಗ ಅದು ಇನ್ನೂ ಒಂದು ತಿಂಗಳಷ್ಟು ಬಾಕಿ ಐತಿ. ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ. ಇದು ನಮ್ಮ ಧಾರವಾಡ ಶಿವಾಜಿ ಸರ್ಕಲ್ ಐತಿ. ಈಗ ಟೈಮ್ 7:30 ಆಗೈತಿ. ಈಗ ಹಿಂಗಾಗಿ ಭಾಳ ಗದ್ದಿಲ್ಲ. ಇನ್ನೂ ಒಂದು ತಾಸು 1.5 ತಾಸು ಬಿಟ್ರೆ ಫುಲ್ ರಶ್ ಆಕತಿ ಈ ಸರ್ಕಲ್. ಇದು ಕಾಣು ದೇವಸ್ಥಾನ, ಗಣಪತಿ ದೇವಸ್ಥಾನ. ಗಣಪತಿಗೂ ಸಹ ಮಾಡಿದ್ವಿ. ಸಹ ಮಾಡಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೇವಿ ಆಲ್ರೆಡಿ. ಇದು ನಮ್ಮ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್. ನಮ್ಮ ದೋಸ್ತ ಒಳದಾರ್ಯಾಗ ಕರ್ಕೊಂಬಂದ್ರೆ ಅದು ದೂರ ದಾರಿ. ಇದು ಈ ಕಡೆ ಹೊಸ ಬಸ್ ಸ್ಟ್ಯಾಂಡ್, ಈ ಕಡೆ BRTS ಡಿಪೋ ಐತಿ. ಈ ಕಡೆ ಮುಂದೆ ಹೋಗಿ ರೈಟ್ ನೋಡಿದ್ರೆ ನಮ್ಮ ಕಾಲೇಜು ಕಾಣ್ತತಿ. ಇವ್ರು ಹೊಂಟಿದ್ದೀಗ ನಮ್ಮ ಕಾಲೇಜ್ಗೆ ಹೊಂಟಾರ. ನಮ್ಮ ಕಾಲೇಜ್ ಯಾವುದಂದ್ರೆ GHGC ಧಾರವಾಡ, ಅಂದ್ರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಧಾರವಾಡ. ಇಲ್ಲೇ ಅಡ್ಡಾಡ್ತಿದ್ವಿ ನಾವು ನಮ್ಮ ಕಾಲೇಜ್ ಡೇಸ್ದಾಗ. ಮಸ್ತ್ ಅಂದ್ರೆ ಮಸ್ತ್ ಇತ್ತು ನಮ್ಮ ಕಾಲೇಜ್ ಲೈಫ್ನು. ಇದು ನಮ್ಮ ಕಾಲೇಜ್ ಅಂತೇಳಿರೋ ಗಣಪತಿ ಗುಡಿ. ಇದು ನಮ್ಮ ಕಾಲೇಜ್ ಹೆಂಗೆ ಕಾಣ್ತದೆ ನೋಡ್ರಿ, ನಮ್ಮ ಕಾಲೇಜ್ ವ್ಯೂ. ಇದು ನಮ್ಮ ಧಾರವಾಡ ಅಗ್ರಿ ಯೂನಿವರ್ಸಿಟಿ ಕಾಲೇಜ್ ರೀ. ಇದನ್ನೊಮ್ಮೆ ಎಕ್ಸ್ಪ್ಲೋರ್ ಮಾಡ್ಬೇಕು, ಹೆಂಗೈತೆ ಅಂತ ತೋರಿಸ್ಬೇಕು ಒಳಗೆ. ಇದು ನರೇಂದ್ರ ಕ್ರಾಸ್. ಈಗ ಇಲ್ಲಿಂದ ಲೆಫ್ಟ್ ತೊಗೊಂಡು ಬ್ರಿಡ್ಜ್ ತಳಗ ಹೋದ್ರೆ ಹೈವೇ ಕೊಡ್ತೇವೆ, ಮೇನ್ ಹೈವೇ NH4. ಅದು ಮುಂಬೈ ಹೋಗತಿ. ಮತ್ತು ಈಗ ನಾವು ಇಲ್ಲಿಂದ ಬೆಳಗಾವಿ ಮಟ್ಟ ಹೋಗ್ತೀವಿ. ಬೆಳಗಾವಿಯಿಂದ ಮತ್ತು ಅಲ್ಲಿಂದ ಬೇರೆ ರೊಟೇಷನ್ ಐತಿ. ಹೋಗೋಣ ಬರ್ರಿ. ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಆಗತ್ತೆ ನಮಗೆ. ಭಾಳ ಕ್ಯೂರಿಯಾಸಿಟಿ ಐತೆ ನಮಗೆ ಪ್ಲೇಸ್ ಹೆಂಗೈತೆ ಅಂತ ಹೇಳಿ. ಇದು ನಮ್ಮ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾದಾಗ ಇರುವಂಥ ದೊಡ್ಡ ಕಂಪ್ನಿ. ಅದು ಯಾವುದಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಅದು ಬೇರೆ ಯಾವುದಲ್ಲ, ನಮ್ಮ ಟಾಟಾ ಗ್ರೂಪ್, ಟಾಟಾ ಮೋಟರ್ಸ್. ಮತ್ತು ಇದು ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಐತಿ. ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಾಗ ಭಾಳ ಕಂಪ್ನಿ ಅದಾವೆ. ನಾನು ಇಲ್ಲಿ ಕೆಲಸ ಮಾಡೀನಿ 1 ವರ್ಷ. ಈಗ ನಿಮಗೆ ಕಾಣತ್ತಿರೋ ಕಂಪ್ನಿ ಫ್ಲಿಪ್ಕಾರ್ಟ್. ಇಲ್ಲಿಂದ ಫ್ಲಿಪ್ಕಾರ್ಟದು ಮಟೀರಿಯಲ್ ಡಿಸ್ಪ್ಯಾಚ್ ಅಕ್ಕಾವು. ಆರ್ಡ್ರ್ ಮಾಡಿದ್ವಿ. ನಿಮಗೀಗ ಅನ್ನಿಸ್ತಿರ್ಬೋದು ಇವ ಹೋಗೋದು ಟ್ರಾವೆಲಿಂಗಿಂದೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನಂತೇಳಿ. ನಾ ಯಾಕೆ ಮಾಡ್ತಾನಂದ್ರೆ, ನಾವು ಹೋಗೋ ಪ್ಲೇಸ್ಕಿನ್ನ ನಾವು ಹೋಗೋ ಜರ್ನಿನ ಭಾಳ ಎಂಜಾಯ್ ಮಾಡ್ಕೊತ ಹೋಗ್ಬೇಕು ಮತ್ತು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು ನಂದಿತ್ತು. ಹೀಗಾಗಿ ನಾನು ನನ್ನ ಜರ್ನಿನ ಎಕ್ಸ್ಪ್ಲೋರ್ ಮಾಡಕತ್ತೇನೆ. ನಿಮಗೆ ಇನ್ನೂ ಭಾಳ ಇಷ್ಟ ಆಕತಿ. ಮುಂದೆ ವ್ಯೂಸ್ ಮಸ್ತ್ ಅದಾವೆ ನೋಡ್ರಿ. ಇದೀಗ ಬೆಳಗಾವಿ ಹೈವೇ ರೀ. ಇಲ್ಲಿ ನಮ್ಮ ದೋಸ್ತ ಮಾಡಕತ್ತೆ ತರಬಿಲ್ಲ. ಇಲ್ಲಿಂದ ಇನ್ನೂ 40 ಕಿಲೋಮೀಟ್ರ್ ಬೆಳಗಾವಿ ಅಂದಾಜು. ಕ್ಲೈಮೇಟ್ ಮಸ್ತ್ ಐತ್ರಿ. ಈ ಕ್ಲೈಮೇಟಿಗೆ ಹವಾಮಾನಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ಮೆಂಟ್ ಆಗತ್ತೆ. ಇನ್ನು 100 ಕಿಲೋಮೀಟ್ರ್ ಐತಿ ನಮ್ಮ ಜರ್ನಿ. 100 ಕಿಲೋಮೀಟ್ರ್ ಇಲ್ಲ, ಜಾಸ್ತಿ ಐತಿ. 110 ಆಗ್ಬೋದು ರೀ. ನೀವು ಈ ವಿಡಿಯೋ ಕೊನೆ ತನಕ ನೋಡಿದ್ರಂದ್ರೆ ನಿಜವಾಗ್ಲೂ ಹೇಳ್ತಾನೆ ರೀ, ಒಟ್ಟ ಬೇಸರ ಆಗಂಗಿಲ್ಲ ನಿಮಗೂ ಬರ್ಬೇಕಂತೇಳಿ ಒಂದು ಮೋಟಿವೇಶನ್ ಅನ್ನಿಸ್ಬೋದು ಅಂತ ನಾ ಅಂದ್ಕೊಂಡೇನಿ. ನಮ್ದು ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಇತ್ತು ಬಿಡ್ರಿ ಜರ್ನಿದು. ಅದೇನೋ ಸಣ್ಣದಿರ್ಬೋದು ಡಿಸ್ಟೆನ್ಸ್, ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಭಾಳ ದೊಡ್ಡದಿತ್ತು ನಮಗೆ ಇಲ್ಲಿ ಮಾಡಿದ್ದು. ಈಗ ನಿಮಗೆ ಕಾಣಕತ್ತಿರೋ ಊರು ಕಿತ್ತೂರಾಣಿ ಚೆನ್ನಮ್ಮನೂರು, ಕಿತ್ತೂರು ಅಂತೇಳಿ. ಇಲ್ಲಿಂದ ಬೆಳಗಾವಿ ಒಂದು 35 ಕಿಲೋಮೀಟ್ರ್ ಇರ್ಬೋದು. ದಾರಿಗುಂಟ ಹೋಗ್ಬೇಕಾರೆ ವ್ಯೂಸ್ ಮಾತ್ರ ಮಸ್ತ್ ಇದ್ದವು ರೀ. ಹೀಗಾಗಿ ನಾ ಹೋಗೋ ಜರ್ನಿದ ಟ್ರಾವೆಲಿಂಗಿಂದ ವಿಡಿಯೋ ಮಾಡೀನಿ. ಇದಿನ್ನೂ ಏನು ಅಲ್ರಿ, ಮುಂದೆ ಬೆಳಗಾವಿ ದಾಟಿದ ಮ್ಯಾಗ ವ್ಯೂಸ್ ಅಂಕು ಮಸ್ತ್ ಅದಾವೆ. ಈ ವಿಡಿಯೋ ಪೂರಾ ಕೊನೆ ತನಕ ನೋಡಿರಿ, ನಿಮಗೆ ಇಷ್ಟ ಆಗೇ ಆಕತಿ. ಮತ್ತು ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿರಿ.
ಬೆಳಗಾವಿ ಸಮೀಪ ಬಂದಂಗೆಲ್ಲ ಮಳೆ ಜೋರಾಗಕತ್ತಿತ್ತು. ವೈಬ್ ಮಾತ್ರ ಮಸ್ತ್ ಇತ್ತು. ಆದ್ರೆ ಹಿಂಗೆ ಮಳೆ ಹತ್ತಿದ್ರೆ ಹೋಗೋದು ಲೇಟ್ ಆಕತ್ತಂತೇಳಿ ಒಂದು ಕಡೆ ಚಿಂತೆ ಹತ್ತಿತ್ತು ನಮಗೆ. ಇದಕ್ಕೆ ನಮ್ಮ ದೋಸ್ತ ಗಾಡಿ 89ರಾಗ ಹೊಡ್ಯಾಕತ್ತಿದ್ದ. ಆದ್ರೆ ಈ ಮಳೆಯೊಳಗೆ ಗಾಡಿ 89ರಾಗ ಹೊಡಿಬೇಡ್ರಿ. ದಾರಿ ಉಂಟ ಹೋಗು ಮಟನೂ ವ್ಯೂವ ಕಾಣ್ತಾವ್ರಿ. ಭಾಳ ಅಂದ್ರೆ ಭಾಳ ತೋರಿಸ್ಬೋದು ನಾವು. ಅದಕ್ಕೆ ನೋಡಕ್ಕೆ ಬ್ಯಾಸರ ಆಗತ್ತಿ. ಹಿಂಗಾಗಿ ನಾವು ಅಷ್ಟಷ್ಟ ತೋರಿಸ್ತೀವಿ. ನೋಡ್ರಿ ಹೆಂಗೆ ಕಾಣ್ತೈತಿ ವ್ಯೂವ. ಇದು ಮೇನ್ ಹೈವೇ ರೀ. ಇದು ಮೇನ್ ಹೈವೇದಿಂದನೇ ಹೆಂಗೈತೆ ನೋಡ್ರಿ ವ್ಯೂವ್. ಇದು ಎಷ್ಟು ಕಾಡಿದೆ. ಎಂಥ ಬೇರೆ ದೇಶಕ್ಕೆ ಬಂದಂಗೆ ಫೀಲ್ ಆಗಲ್ಲ ನಮಗೂ. ಹೆಂಗೆ ಕಾಣೋದು ನೋಡ್ರಿ ನೀವು. ಈ ಕ್ಲೈಮೇಟ್ನಾಗ ಬರಬೇಕಿಲ್ಲ. ಈ ಬ್ಯಾಸಿಗೆ ಬಂದ್ರೆ ನೀವೇನಿಲ್ಲ ಸುಟ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಬಂದ್ರೆ ಇಂಥ ಸ್ವಚ್ಛನ ಹಸಿರು ನೋಡಿ ಮನಸ್ಸು ಭಾಳ ಮಧುರ. ಭಾಳ ಎಂಜಾಯ್ಮೆಂಟ್ ಮಾಡತ್ತ ನಮ್ಮ ದೋಸ್ತಂತೂ. ಗಾಗಲ್ ಹಾಕ್ಕೊಂಡು ಜರ್ನಿ ಇನ್ನೂ ಭಾಳ ದೂರ ಐತಿ. ಇನ್ನು 80 ಕಿಲೋಮೀಟ್ರ್ ಐತಿ. ಹೋಗಿ ನಮ್ಮ ಡೆಸ್ಟಿನೇಷನ್ ರೀಚ್ ಹೋಗ್ಬರ್ರಿ. ಜರ್ನಿ ಇನ್ನೂ ಭಾಳ ದೂರ ಐತಿ. ಇನ್ನು 80 ಕಿಲೋಮೀಟ್ರ್ ಐತಿ. ನಮ್ಮ ಡೆಸ್ಟಿನೇಷನ್ ರೀಚ್ ಹೋಗ್ಬರ್ರಿ. ಇದು ನಿಮಗೆಲ್ಲ ಕಾಣಕತ್ತಿರೋದು ಈಗ ಬೆಳಗಾವಿ ಸುವರ್ಣಸೌಧ. ಅಂದ್ರೆ ಈ ಬೆಂಗಳೂರಾಗ ವಿಧಾನಸೌಧ ಹೆಂಗೈತೋ ಇಲ್ಲಿ ನಮ್ಮ ಬೆಳಗಾವಿ ಒಳಗೂ ಸುವರ್ಣಸೌಧ ಅಂತೇಳಿ ಐತಿ. ದೂರಿಂದ ನೋಡಿದ್ರೆ ಸೇಮ್ ವಿಧಾನಸೌಧ ಕಾಣಕತ್ತೈತಿ. ನೋಡ್ರಿ ಹೆಂಗೆ ಕಾಣಕತ್ತೈತಿ ಸುವರ್ಣಸೌಧ. ನೋಡ್ರಿ ಬೆಳಗಾವಿ. ನಾವು ಬೆಳಗಾವಿಗೆ ಬಂದ್ರಿ. ಬೆಳಗಾವಿಯಿಂದ 70 ಕಿಲೋಮೀಟ್ರ್ ಇದ್ದ ಲೊಕೇಶನ್ 70 ಕಿಲೋಮೀಟ್ರ್ ಹೊಸಾಗತ್ತೈತಿ. ಇಲ್ಲೇ ಕರ್ವಿ ಹೊಳ್ಬೇಕು ನಾವೀಗ. ಇಲ್ಲೇ ಹೊಳಸ್ಬಿಚ್ಚಿ. ಹಾಂ ಇವರು ಅಲ್ಲೇ ಹೊಂಟಾರ ಅಂತ ಅನ್ಕೊಂಡೇವು ನಾವು. ಎಲ್ಲಿ ಹೊಂಟಾರ ಗೊತ್ತಿಲ್ಲ. ಬೆಳಗಾವಿ ಒಳಗೆ ಜಗ್ಗು ಮಳೀರಿ. ಮುಂದ್ಬಿಡು ಮಳೆ ಮಾತ್ರ ಜಗ್ ಐತಿ. ಇವತ್ತು ಕಡಿಮೆ ಐತೆ ಅನ್ಸುತ್ತೆ. ನಾವು ಬಂದಾಗ ಅಂತೂ ಮಳೆ ಆಗಿಲ್ಲ. ಹಂಗೆ ನೋಡ್ರಿ ಬೆಳಗಾವಿ. ಇಲ್ಲಿ ಬೆಳಗಾವಿ ಆಲ್ಮೋಸ್ಟ್ ಮರಾಠಿನ ಮಾತಾಡ್ತಾರೆ ರೀ, ಕನ್ನಡ ಭಾಷೆಗಿನ್ನ. ಯಾಕಂದ್ರೆ ಮಹಾರಾಷ್ಟ್ರ ಈಗ ನಾವು ಹೋಗೋದು ಅಂಬೋಲಿ ಫಾಲ್ಸ್ ಮಹಾರಾಷ್ಟ್ರದಾಗ ಐತೆ. ಅದು ಹೋಗಿ ಅಂತೇಳಿ ನಾವು ತೋರಿಸ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗತ್ತಂತಂದ್ರೆ ಮತ್ತು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಂಗೆ ನೋಡಿ ಬೆಳಗಾವಿ ಬೆಳಿಗ್ಗೆ 9:30 ಆಗೈತೆ ಟೈಮ್. 9:38 ಆಗೈತೆ ಟೈಮ್. ಇಷ್ಟು ಕ್ರೌಡ್ ಐತಿ 9:38ಕ್ಕೆ. ಇನ್ನು ಮಧ್ಯಾಹ್ನ ಮ್ಯಾಗ ಅಂದ್ರೆ ಎಷ್ಟು ಗದ್ದಲಾಗ್ಬಾರ್ದ ನೀವು ಅಂದಾಜು ಮಾಡ್ಕೊರಿ. ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಒಂಥರ ಮಿನಿ ಬೆಂಗಳೂರು ತಂಗ್ರಿ ಅದು. ರೋಡಕ್ಕೂ ಭಾಳ ಕೆಟ್ಟತ್ತಿಲ್ಲ. ಹೋಗುನ್ ಬರ್ರಿ, ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀವಿ. ಫುಲ್ ಟ್ರಾಫಿಕ್ ಆಗೈತಿ. ಏನು ಟ್ರಾಫಿಕ್ ಇನ್ನೂ ಎಷ್ಟೋ ತನಕ ಕ್ಲಿಯರ್ ಆಗತ್ತೇವೆ ನಾವು ಗೊತ್ತಿಲ್ಲ. ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಆಗೈತಿ ನೋಡ್ರಿ. ನಮ್ದು ನಶೀಬಾಗ ಐತಿ. ಏನು ನೋಡೋದು, ಟ್ರಾಫಿಕ್ ಫುಲ್ ಆಗ್ಬಿಟ್ಟೈತಿ. ಒಂದು ಅರ್ಧ ತಾಸು ಆಗ್ತೀವಿ. ಈಗ ಸ್ವಲ್ಪ ಕ್ಲಿಯರ್ ಆದ ಹೊಂಟಿಗೆ ನೋಡ್ರಿ. ಗಾಡಿ ಫುಲ್ ಅಂದ್ರೆ ಫುಲ್ ಟ್ರಾಫಿಕ್. ಬೆಳಗಾವಿ KSRTC ಬಸ್ ಸ್ಟ್ಯಾಂಡ್ ನೋಡಿ. ನಾವು ನೋಡಿಲ್ಲ, ಆಗ ನಿಮಗೂ ತೋರ್ಸಾಕತ್ತೀವಿ. ಕೇಂದ್ರ ಬಸ್ ಬೆಳಗಾವಿ ಇಲ್ಲಿಂದ ಬಲಕ್ಕೆ ಹೊಳ್ಬೇಕು ನಾವೀಗ. ನಮ್ಮ ಡೆಸ್ಟಿನಿಗೆ ಹೋಗ್ಬೇಕಂದ್ರೆ ಬಲಕ್ಕೆ ಬೆಳಗಾವಿ ಒಂಥರ ಬೆಂಗಳೂರು ಕಣ್ಣಂಗೆ ಕಾಣಬಿಡ್ರಿ ನಮಗಂತೂ. ಬೆಳಿಗ್ಗೆ ಈ ಬದಿ ಟ್ರಾಫಿಕ್ ನೋಡ್ರಿ ನಕ್ಕು. ನಾವು ಅಂಕು ಬೆಳಗಾವಿ ಒಮ್ಮೆ ಬಂದಿಲ್ಲ, ಬಂದನಿ. ಆದರೆ ಇಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ, ಇಷ್ಟು ಅಡ್ಡಾಡಿಲ್ಲ. ನೋಡ್ರಿ ಜನ ತಂಗೋಳಿ. ನಮ್ಮ ಧಾರವಾಡದಾಗ ಇಷ್ಟು ಗದ್ದು ಇರಂಗಲ್ಲ ಬಿಡ್ರಿ ಈ ಟೈಮಿಗೆ. ನಮ್ಮ ಏನೇ ಇದ್ರು 11-12 ಮೇಲೆ ಗದ್ದಲ. ಇಲ್ಲಿ ಬೆಳಗಾವಿ ಅಂತ ಫುಲ್ ಗದ್ದಲಾಗೈತಿ. ಫುಲ್ ಟ್ರಾಫಿಕ್ ಮತ್ತು ಅದ್ರಾಗ
ಈ ಸರ್ಕಲ್ ಒಳಗೆ ಎಂಥ ದೊಡ್ಡ ಗಿಡ ಇದೆ ನೋಡ್ರಿ ಅದು. ಬೆಳಗಾವಿ ಕ್ಲೈಮೇಟ್ ಮಾತ್ರ ಬೆಂಕಿ ಐತ್ರಿ. ಈ ಕ್ಲೈಮೇಟ್ನಾಗ ಅಡ್ಡಾಡೋದ್ರೆ ಮಸ್ತ್ ಮಜಾ ಬರ್ತೈತಿ ನಮಗಂತೂ. ನೋಡ್ರಿ ಗಿಡ ಹಂಗವ ಅವಾಗ. ಒಳಗಿಂದ ಒಂದು ಸರ್ಕಲ್ ರೀ, ಎಷ್ಟು ಟ್ರಾಫಿಕ್ ಐತೆ ನೋಡ್ರಿ. ಬೆಳಗ್ಗೆನ ಸಿಗ್ನಲ್ ಬರ್ತಾವೆ. ನಮ್ಮ ಧಾರವಾಡದಾಗ ಆದ್ರೆ 11 ಮೇಲೆ ಸಿಗ್ನಲ್ ಹಾಕ್ತಾರೆ ನೋಡ್ರಿ ಜನ. ನಮ್ಮ ಹಿಂದೂ ಪಾಳೆ ಭಾಳ ಐತಿ, ತೋರ್ಸಂಗಲ್ಲ ನಿಮ್ಗೆ. ಅದು ಕಿತ್ತೂರು ರಾಣಿ ಚೆನ್ನಮ್ಮನ ಸರ್ಕಲ್ ಅಂತ ಇದೆ ನೋಡ್ರಿ. ಹೆಂಗೈತಿ ನಮ್ದು ಈ ರೂಟಿಗೆ ಹೋಗ್ಬೇಕು ಮಾಡಿ ನೀವು ನೋಡ್ತಿರ್ಬೋದು. ಇದು ಬೆಳಗಾವಿ, ಆದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಿಂದಿ ಒಳಗೆ ಹಾಕ್ತಾರೆ. ಹಿಂದಿ ಕನ್ನಡ, ಯಾಕಂದ್ರೆ ಇಲ್ಲಿ ಹಿಂದಿ ಮಾತಾಡ್ತಾರೆ, ಮರಾಠಿ ಭಾಳ ಮಾತಾಡ್ತಾರೆ. ಎಲ್ಲ ಬೆಲ್ ಬೇಕಾದಲ್ಲಿ ನೋಡ್ರಿ ನೀವು. ನಿಮಗೆ ಆಗಲ್ಲ ಒಂದು ದೇವಸ್ಥಾನ ಇತ್ತಲ್ಲಿ, ಆ ದೇವಸ್ಥಾನದ ಹೆಸರು ಕೂಡ ಹಿಂದಿ ಒಳಗೆ ಹಾಕಿದ್ರು. ಈಗ ಹೋಟೆಲಿಗೆ ಬಂದೇವಿ, ನಾಷ್ಟ ಮಾಡಕತ್ತೀವಿ ಬೆಳಗಾವಿ ಒಳಗೆ. ಕರಿವೀವಿ ನಾವು ನಮ್ಮ ದೋಸ್ತ. ಪಾಪ ಬೈಕ್ ಹೊಡೋದು ಸಾಕಾಗೈತಿ. ಚಾರ್ಜರ್ ಪ್ಲಗ್ ಅದಾವು, ಚಾರ್ಜ್ ಇಲ್ಲ ನಮ್ಮ ಫೋನ್. ಚಾರ್ಜ್ ಈಗ ಚಾ ಕುಡಿನ ನಾಷ್ಟ ಮಾಡಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಜರ್ನಿ ಡಿಸ್ಟೆನ್ಸಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ ಭಾಳ ದೂರ ಐತಿ. ನೀವೇ ಇಂಥ ಎಕ್ಸ್ಪೀರಿಯನ್ಸ್ ಮಾಡಿರಿ, ಇಂಥ ಮಸ್ತ್ ಅನಿಸ್ತದೆ ನೋಡ್ರಿ. ಎಲ್ಲ ಬರೀ ಬೋರ್ಡ್ ಎಲ್ಲ ಹಿಂದಿ ಒಳಗೆ ಕಾಣ್ತಾರೆ. ಮರಾಠಿನ ಎಲ್ಲ ಇಲ್ಲಿ ಕನ್ನಡಕ್ಕಿಂತ ಮರಾಠಿ ಭಾಳ ಮಾತಾಡ್ತಾರೆ. ನೇಚರ್ ಹಂಗೈತೆ ನೋಡ್ರಿ, ನೇಚರ್ ರೋಡ್ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ಮೇನ್ ಗೌರ್ಮೆಂಟ್ ಬೋರ್ಡ್ ಹ್ಯಾಂಗ ಕನ್ನಡದಾಗ ತಳಗ ಮರಾಠಿ ಒಳಗೆ ಐತಿ. ವ್ಯೂ ಹಂಗೈತೆ ನೋಡ್ರಿ ರೋಡ್. ಹೊಲ್ದಾಗ ನೀರಿಂದ ನೀರಾಗ ಹೊಲ ಏನು ಅರ್ಥ ಆಗ ಇಲ್ಲಿ ರೋಡಿನ ತರವಿದ್ರಿ. ಯಾಕಂದ್ರೆ ಅವಂಗ ಹಿಂಗಾಗಿ ಅಂತೇಳಿ ಹೋಗ್ಯಾನ. ಸಂಧ್ಯಾಗ ಹುಡುಕಾತಾನ ಅವನು. ನೋಡ್ರಿ ಇಲ್ಲಿ ಹೆಂಗೆ ಕಾಣ್ತೈತಿ ರೋಡ್. ಮಸ್ತ್ ಅಂದ್ರೆ ಮಸ್ತ್ ಐತಿ ವ್ಯೂ. ಈ ಕ್ಲೈಮೇಟ್ನಾಗ ಅಡ್ಡಾಡ್ಬೇಕು ರೀ. ಎಲ್ಲ ಅಡ್ಡಾಡ್ಬೇಕು, ಎಲ್ಲ ಅಡ್ಡಾಡ್ಬೇಕು. ಈಗ ನಾವು ಅಡ್ಡಾಡತ್ತೀವಿ. ಈಗ ಇನ್ನೂ ಭಾಳ ಅಡ್ಡಾಡವ ನಮ್ಮ ಅಡ್ಡಾಡಿಲ್ಲ ನಾವು, ಇನ್ನೂ ಭಾಳ ಅದಾವ. ಇಲ್ಲಿ ನೋಡ್ರಿ ಹೊಲ್ದಾಗ ನೀರು ಎಷ್ಟು ನಿಂತಾವ. ಅಂಥದ್ರಾಗ ಒಬ್ರು ಏನೋ ಕಟ್ಟಾಕತ್ತಾರ ಅಲ್ಲಿ. ಆ ಬುನಾದಿ ತುಂಬ ನೀರು ಅದಾವ. ಅದನ್ನು ಬಿಟ್ಟು ಇಲ್ಲಿ ನೇಚರ್ ನೋಡ್ರಿ ಹೆಂಗೈತಿ. ಮಳೆ ಬರಾಕತ್ತೆ, ನಾವಿನ್ನೂ ದೂರ ಐತೆ ನಮ್ಮ ದಾರಿ. ಮಳೆ ಸ್ಟಾರ್ಟ್ ಆಗೈತಿ. ಹೋಗೋನ್ ಬರ್ರಿ, ಇದ್ರಾಗ ಇದ ಮಜಾ. ಹತ್ಲೇ ಬೈಕತ್ತೆ. ಮಳೆ ಅಂಕು ಜೋರು ಬರಾಕತ್ತಿತ್ತು. ಹಿಂಗಾಗಿ ನಾವು ರೇನ್ಕೋಟ್ ತಂದಿದ್ದಿಲ್ಲ. ಎಮರ್ಜೆನ್ಸಿಗೆ ಅಂತೇಳಿ ಒಂದೆರಡು ಹಾಳಿ ಇಟ್ಕೊಂಬಂದಿದ್ವಿ. ಅದ ಹಾಳಿನ ರೇನ್ಕೋಟ್ ಗತೆ ಫೀಲ್ ಮಾಡಿ ಒಳಗೆ ಹಾಕ್ಕೊಂಡು ಹೋಗೋನ್ ಬರ್ರಿ. ಇದಕ್ಕಂತಾರೆ ಟೆಕ್ನಾಲಜಿಯ.
ರೋಡಿಂದ ಒಂದು ವಿಡಿಯೋ ಹಾಕತ್ರಿ ನೋಡಿ ಎಂಜಾಯ್ ಮಾಡಿ ಮಸ್ತ್ ಐತ್ರಿ. ನೋಡ್ರಿ ಭತ್ತ ಹೆಂಗ್ ನಾಟಿ ಮಾಡ್ಯಾರ. ಇಲ್ಲಿ ಆಲ್ಮೋಸ್ಟ್ ಭತ್ತನ ಬೆಳಿತಾರ ಅನ್ಸತಿ. ಹಂಗಾರೆ ಎಲ್ಲ ಕಡೆ ಅವ್ರದೇ ಆದ್ರೆ ಬೆಳೆ ಇರ್ತಾವ ಒಂದೊಂದು ಇದಕ್ಕೆ. ಈ ಮಳೆಯಾಗ ಟ್ರಾವೆಲ್ ಮಾಡೋದಂತಿರಲ್ಲ ಬೆಸ್ಟ್ ಎಕ್ಸ್ಪೀರಿಯನ್ಸ್ ರೀ. ಬೆಸ್ಟ್ ಅಂದ್ರೆ ಬೆಸ್ಟ್. ಇಲ್ಲೇ ಒಂದು ನದಿ ಐತಿ. ಮಳೆ ಅಂತೂ ಫುಲ್ ಐತಿಗ. ಅಲ್ಲಿ ಹೋಗಿ ತೋರಿಸಿದ್ರೆ ನೀವು ಏನಂತೀರ ಏನೋ ತೋರಿಸ್ಕೊಂಬೇಡ್ರಿ ಮುಂದೆ. ಇದು ಮಹಾರಾಷ್ಟ್ರದಾಗಿ ಒಂದು ಯಾವುದೋ ಹಳ್ಳಿ ಅನಿಸ್ತತಿ, ನಗರ ಗೊತ್ತಿಲ್ಲ. ಎಲ್ಲ ಮಹಾರಾಷ್ಟ್ರ ಏನು ಹೊಂಟೇವಿ ಮಳಿನ ಬಿಡೋದಿಪ್ಪ. ಈ ಕಡೆ ಮಹಾರಾಷ್ಟ್ರ ಕಡೆ ಮಳೆ ಅಂಕ ಫುಲ್ ಆಗತೈತಿ. ನಿಂತೇವೆ ನಾವು ಗಿಡದ ನೆಳಿಗೆ. ಗಿಡ ಅಂಕ ದೊಡ್ಡದೈತಿ ನೋಡ್ರಿ, ಮಳೆ ಫುಲ್ ಐತಿ. ಹಿಂಗಾಗಿ ನಾ ಹಾಳಿ ಹಾಕ್ಕೊಂಡು ನಾ ಹಿಂದೆ ಕುಂದಿರ್ತಾನೆ. ಅವ ಜಾಕೆಟ್ ಹಾಕೊಂಡು ನಾ ಜಾಕೆಟ್ ಹಾಕೊಂಡು ಮುಂದೆ ಗಾಡಿ ಹೊಡಿತಾನೆ. ನೋಡ್ರಿ ಹೆಂಗೆ ಕಾಣ್ತೈತಿ. ಪಾಪ ಅಜ್ಜಾರಲ್ಲಿ ನಿಂತಾರೊಬ್ರು. ಮಸ್ತ್ ಐತ್ರಿ ವ್ಯೂ. ಇನ್ನೂ 45 ಕಿಲೋಮೀಟ್ರ್ ಐತ್ರಿ ನಮ್ದು ಡೆಸ್ಟಿನೇಷನ್. ಅದ್ರ ಮಳೆ ಹೊಡ್ಯತೈತಿ. ನಾವು ಸೀದಾ ಅಲ್ಲಿ ಹೋಗಿ ನಿಮ್ಗೆ ವಿಡಿಯೋ ಚಾಲೂ ಮಾಡ್ತೀನಿ. ನಡೋಕೆ ಎಲ್ಲಾರ ವ್ಯೂ ಬಂದ್ರೆ ಸರಿ ವ್ಯೂ ತೋರಿಸ್ತಾನೆ ನಿಮಗೆ. ಈಗ ಗಾಡಿ ಹಾಳಿ ಹಾಕ್ಕೊಂಡು ಹೋಗ್ಬರ್ರಿ. ಇಲ್ಲಿ ನೋಡ್ರಿ, ನೀರು ಅಂಕು ಫುಲ್ ಐತಿ. ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಮಳೆಯಾಗ ಹೊಂಟೇವಿ. ಫುಲ್ ಐತಿ ಮಳೆ. ಸ್ವಲ್ಪ ಕಮ್ಮಿ ಆದಂಗೆ ಆಗೈತಿ. ವಿಡಿಯೋ ಮಾಡ್ಬೇಕಂತ ಫೋನ್ ತೆಗೆದಾಗ ಮಳೆ ಭಾಳ ಆಕತಿ. ರೋಡ್ ನೋಡಿ ಹೆಂಗೈತಿ. ಇಂಥ ರೋಡ್ನ್ಯಾಗ ಇಂಥ ವ್ಯೂ ನೋಡ್ಕೊಂಡು ಪೊಸಿಷನ್ ಒಳಗೆ ಹೊಂಟೇವ್ರಿ ನಾವು. ನಮ್ಮ ದೋಸ್ತ ಫುಲ್ ಪ್ಯಾಕ್ ಆಗಿ ಹಂಗೆ ಕಟ್ಟಿರತ್ತೆ. ನಾನು ಫುಲ್ ಪ್ಯಾಕ್ ಆಗಿ ಹಿಂದೆ ಕುಂತಾನೆ. ಫೋನ್ಗಿಂತ ತೊಯ್ತೇವೆ ಅಂತೇಳಿ ಪೂರಾ ಹಾಳೆ ಹಾಕೊಂಡು ಕುಂತಾನೆ. ನಾನು ಹೋಗೋಣ ಬರ್ರಿ, ಮಸ್ತ್ ಐತಿ. ಇಂಥ ಎಕ್ಸ್ಪೀರಿಯನ್ಸ್ ಮಾತ್ರ ಬೆಂಕಿ ಆಗತ್ತೈತಿ ನಮಗೆ. ಹೋಗೋಣ ಬರ್ರಿ. ನೋಡ್ರಿ ಇಲ್ಲಿ ಭತ್ತ ನಾಟಿ ಮಾಡಕತ್ತಾರ. ನಾ ಅಂಕು ಫುಲ್ ಪ್ಯಾಕ್ ಆಗೀನಿ. ಫುಲ್ ಪ್ಯಾಕ್ ಆಗಿದ್ರಾಗ ವಿಡಿಯೋ ಮಾಡತ್ತೀನಿ. ಈ ಕಡೆ ಭತ್ತ ನಾಟಿ ಮಾಡತ್ತಾರ. ಈ ಕಡೆ ಮಸ್ತ್ ವ್ಯೂ ಪಾಯಿಂಟ್ ಐತಿ. ಮಳೆ ಅಂಕು ಫುಲ್ ಬರತೈತಿ. ಇಷ್ಟ ಕ್ಲಿಪ್ಸ್ ವಿಡಿಯೋ ಮಾಡತ್ತಾನ ನಾನು. ಏನು ಮಾಡ್ಬೇಕು ವ್ಯೂ ಅಂದಾಗೈತಿ. ನೋಡ್ರಿ ಹೆಂಗೈತಿ ರೋಡ್ ಮಾತ್ರ ಹಿಂಗೈತಿ. ವ್ಯೂ ಮಾತ್ರ ಹಿಂಗೈತಿ. ನಾಟಿ ಮಾತ್ರ ಹಿಂಗೆ ಮಾಡಕತ್ತಾರ. ದಿಸ್ ಈಸ್ ಮಹಾರಾಷ್ಟ್ರ. ಮಳೆ ಅಂಕು ಫುಲ್ ಬರತೈತ್ರಿ. ನಮ್ಮ ದೋಸ್ತಗ ಶಿಶು ಬಂದವ ಅಂತ ಹಿಂಗಾಗಿ ತರವ್ಯಾನವ. ಇಲ್ಲದ ನೋಡ್ರಿ, ಇಷ್ಟ ನೋಡ್ರಿ ಅವನ್ನ ಮಾಡಕತ್ತಾನ. ಇಲ್ಲಿ ವ್ಯೂಸ್ ಮಸ್ತ್ ಅದೈತ್ರಿ. ಇಲ್ಲಿ ಅಲ್ಲಿ ಮಳೆ ಬರತೈತಿ. ತೋರಿಸುವಂತೇವನ ಸಂಕಟಕ್ಕೆ ಏನು ಹಾಳಿ ಹಚ್ಕೊಂಡು ಹೊಂಟೇವು ನಾವು. ಹಾಳಿ ಹಚ್ಕೊಂಡ್ರೆ ವಿಡಿಯೋ ಮಾಡೋಕೆ ಆಗಲ್ದು. ವ್ಯೂ ಮಾತ್ರ ಬೆಂಕಿ ಐತ್ರಿ. ನಾವು ಇವತ್ತು ಬಂದಿದ್ದು ಭಾಳ ಅಂದ್ರೆ ಭಾಳ ಚಲೋ ಆಯ್ತು. ಹಂಗೆ ನಿನ್ನೆ ಡಿಸೈಡ್ ಮಾಡಿದ್ವಿ, ಹಿಂಗಾಗಿ ಬಂದುಬಿಟ್ವಿ. ನೋಡಿರಿ ರೋಡ್ ಹೆಂಗೈತಿ, ಕ್ಲೈಮೇಟ್ ಹೆಂಗೈತಿ, ಈ ನೇಚರ್ ಹೆಂಗೈತಿ ನೋಡಿರಿ, ಮಸ್ತ್ ಐತಿ. ಹೋಗೋಣ ಬರ್ರಿ. ಇನ್ನೂ 30 ಕಿಲೋಮೀಟ್ರ್ ಐತೆ ನಮ್ದು ಜರ್ನಿ. ಡೆಸ್ಟಿನೇಷನ್ ಹೋಗಿ ರೀಚ್ ಆಗೋನಲ್ಲ. ಫೋನಿಗೆ ನೀರು ಬೀಳತ್ತಾವು. ಧೈರ್ಯ ಮಾಡಿ ವಿಡಿಯೋ ಮಾಡತ್ತೀನಿ. ಹೋಗೋಣ ಬರ್ರಿ ಮುಂದೆ. ಔಟ್ ಆಫ್ ಸ್ಟೇಟ್ ಯಾವ ರಾಜ್ಯಕ್ಕೆ ಹೋಗಿದ್ದಿಲ್ಲ ರೀ ನಾನು. ಅಂಬೋಲಿ ಫಾಲ್ಸ್ ನೋಡೋದು ಸಂಬಂಧ ಮಹಾರಾಷ್ಟ್ರಕ್ಕೆ ಬಂದೆ. ಮಹಾರಾಷ್ಟ್ರಕ್ಕೆ ಬಂದು ಮಸ್ತ್ ಎಕ್ಸ್ಪೀರಿಯನ್ಸ್ ಆಗಿದೆ. ಗಾಡಿ ನಾ ಏನು ಪಡಿವಲ್ಲ, ನಾ ಬ್ಯಾಗ್ ಅಲ್ಲಿ ಹೋಗಿಲ್ಲ ಅವನು ವಿಡಿಯೋ ಮಾಡೋ ಭಾಳ ಹುಚ್ಚಿರಿ. ಆದ್ರೆ ನಾಸ್ತಾನ ಹಿಂಗಾಗಿ ನಾನೇ ಇವತ್ತು ಮಾಡಕತ್ತ ಬೇರೆ ಮಾಡಿ ಮಾಡೋದು. ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ. ಮಸ್ತ್ ಐತಿ ದೂರ ಐತೆ ದಾರಿ. ಮಹಾರಾಷ್ಟ್ರದ ಹಳ್ಳಿ ಎಲ್ಲ ಸೇಮ್ ನಮ್ಮ ಕಡೆ ಹಾಕಿರ್ತೈತೆಲ್ಲ ಹಂಗೆ ಐತಿ. ಆದ್ರೆ ವೈಬ್ ಮಾತ್ರ ಬೇರೆ ಐತಿ ಇಲ್ಲಿದೆ.
ನೋಡ್ರಪ್ಪ ನಮ್ಮ ಹುಡುಗ ಮಳೆ ಬಂದಿದ್ದಕ್ಕೆ ಸುಮ್ಮನೆ ನಿಂತಿದ್ದಾನೆ. ಮಳಿ ಅಂತೂ ಫುಲ್ ಬರೋದತ್ರಿ. ಈ ಕಡೆ ಒಂದು ಶೆಡ್ಡಿಗೆ ಬಂದು ನಿಂತೇವಿ. ಹಿಂಗೆ ಬರ್ಬೇಕು ಟ್ರಿಪ್ ಬರ್ಬೇಕಂದ್ರೆ ಇದು ರಿಯಲ್ ಟ್ರಿಪ್ ಅಂತಾರೆ ಇದು. ಹೌದಿಲ್ಲ ಪ್ರವೀಣ? ಹಾಂ ರೀ, ನೋಡ್ರಿ ಹೆಂಗೆ ನೋಡ್ರಿ ಅಲ್ಲಿ ನೇಚರ್ ನೋಡ್ರಿ. ಬೆಂಕಿ ಬಿಡ್ರಿ. ಅಯ್ಯೋ ನೋಡ್ರಿ ಏನು ಜೂನ್ದಾಗ ನೋಡ್ರಿ ಎಲ್ಲ ಏನು ಜೂನ್ದಾಗ ಏನಿಲ್ಲ ಪ್ರವೀಣ ಅಡ್ಡಾಡ್ಬೋದು. ಹಿಂದಾಗ ಬರ್ಬೇಕು ಟ್ರಿಪ್. ಆದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ರಿ. ಹಾಳು ಐತಲ್ಲ ಇದು ಭಾಳ ಅನುಕೂಲ ಮಾಡ್ದು. ಒಟ್ಟ ನಾನು ಹಂಗೆ ಹಿಂಗೆ ಎಲ್ಲಿ ನೋಡ್ರಿ ನಾನು ಕೈ ಕೊಟ್ಟಿದ್ದಾರೆ ಅಂತೇಳಿ ಮಸ್ತ್ ಎಂಜಾಯ್ಮೆಂಟ್ ಐತ್ರಿ. ಇನ್ನೂ 30 ಕಿಲೋಮೀಟರ್ ಐತ್ರಿ. ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ. ನಾವು ಒಟ್ಟು ಹೋಗಿ ತೋರಿಸ್ತೇನೆ ನಿಮ್ಗೆ ಗೊತ್ತಾಗತ್ತಾವ ಇವು. ಹೋಗುಂಬರ್ರಿ, ಇನ್ನೂ ಮಳೆ ನಿಂತ್ನಾಗ ಹೋಗುಣ್ರಿ. ಮಟ್ಟ ಮಟ್ಟ ಇಲ್ಲೇ ನಿಲ್ರಿ. ಇಲ್ಲಿ ಬಾರ್ ರೆಸ್ಟೋರೆಂಟ್ ಒಳಗೆ ಶೇಂಗಾ ತೊಗೊಂಡು ತಿನ್ನತ್ತೀವ್ರಿ. ಬಾರ್ ಇದೆ ಆದ್ರೆ ನಾವು ಅಂದಾಜನ ಮಾಡಂಗಿಲ್ಲ. ಹಂಗೆ ನೋಡ್ರಿ ಇದು ರಿಯಲ್ ಇದ್ದಿದ್ರೆ ಹೆಂಗಿದ್ದು ಫ್ಯಾಕ್ಟ್ ಹೆಂಗೆ ನೋಡ್ರಿ. ಮಳೆ ಫುಲ್ ಇರೋದಂತೀರಿ. ಮಳೆ ಹಿಂಗೆ ಇಂಥದ್ರಾಗ ಹೋಗು ನನ್ನತ್ತ ನೀವ ನಾ ಬ್ಯಾಡ್ ತಡಿಯೋ ಸೌಕರ ಅಂತ ಹೇಳತ್ತೀನಿ. ಮಸ್ತ್ ಐತ್ರಿ. ಮತ್ತೆ ಹೋಗುಂಬರ್ರಿ, ಇನ್ನೂ ಭಾಳ ದೂರ ಐತೆ ನಮ್ಮ ಜರ್ನಿ. ಈಗ ನಮ್ದು ಟೂ ಅಂದ್ರೆ ರೇನ್ಕೋಟ್ ಮಾಡಿ ಕೊಟ್ಟನ್ರಿ. ಅವನು ಹಾಕ್ಕೊಳಕತ್ತಾನ. ಅವಂಗೂ ಪೂರ ತೋರಿಸ್ಕೊಂಡಾನ ಕಣ್ಣೆ ತಾತಂತ ಅವಂಗೆ. ಹಿಂಗಾಗಿ ರೇನ್ಕೋಟ್ ಹಾಕ್ಕೊಂತಾನೆ ನೋಡ್ರಿ. ಈಗ ಹೆಂಗೆ ಹಾಕ್ಕೊಂತಾನೆ ಹಾಕ್ಕೊಂಬಚ್ಚಿ ಚಲೋ ಆಗೈತಿ. ಇಲ್ಲಿ ಟೆಕ್ನಾಲಜಿಯಾ ಇದಕ್ಕೆ ಟೆಕ್ನಾಲಜಿ ಅಂತಾರೆ. ಮಳೆ ಈಗ ಸ್ವಲ್ಪ ಕಮ್ಮಿ ಆದಂಗೆ ಆಗೈತಿ. ಈ ಟೈಮ್ ಅಲ್ಲಿ 12 ಗಂಟೆ ಹಾಕೊಂಡ್ರಿ. ನಾವು ಇನ್ನೂ 30 ಕಿಲೋಮೀಟರ್ ಜರ್ನಿ ಮಾಡ್ಬೇಕು. ಜಗಪ್ಪ ಕೈ ಹಾಕಿ ಆ ಕಡೆ ಕಡೆ ಜಗ್ ಬಿಡ. ಹರಿದದ್ದು ಹಾಯ್ ಅದು ಅಷ್ಟೇ ಹಾಕೊಂಬನ್ನಿ. ರೆಡಿ ಹೋಗೆ. ರೋಡ್ ಮಾತ್ರ ಅಸ್ಲಿ ರೋಡ್ ಐತಿ. ಇತ್ತಾಗ ರೋಡ್ ಹಿಂಗೈತಿ, ಇತ್ತಾಗ ವ್ಯೂ ನಾನು ತರಿ ಒಂದ ಹಿಂಗೈತಿ. ಹಿಡ್ಕೊಳ್ಳೋ ಆಟಕ್ಕವ್ರಿ ಇಲ್ಲಿ. ನಾನು ಎಷ್ಟು ಬೇಕಷ್ಟು ಕ್ಲಾರಿಟಿ ವಿಡಿಯೋ ಮಾಡತ್ತಾನೆ. ಬಿಡು ಬನ್ನಿ ಪಾಪ ದೋಸ್ತನು ಗಾಡಿ ಹಂಗಿದ್ದು ಮಾಡ. ಈ ಜರ್ನಿ ಮಾತ್ರ ನೆಮ್ಮದಿ ಮಾಡ್ತಾರೆ. ಮಳೆಯಾಗೆ ದೋಸ್ತ ನಾನು ಪೂರ ಬ್ಯಾಕ್ ಆಗ್ಯಾವ. ಪೂರ ಕಾಡಿಲ್ಲ ಕಡೆ ಕಡೆ ರಸ್ತೆ ಕಾಡಿದೆ. ಓಕೆ ಓಕೆ ಥ್ಯಾಂಕ್ ಯು. ಅಲ್ಲೊಬ್ಬರು ಅಜ್ಜಾರ್ ಕೇಳಿದ್ವಿ ಅಂಬೋಲಿ ಹಿಂಗೆ ಹೋಗತ್ತಂತಂದ ಮ್ಯಾಪ್ನು ಹಾಕಿದ್ದಿಲ್ಲ ನಾವು. ಹಿಂಗಾಗಿ ಇದೆ ಅಂತಂದ ಮಾಡ್ತೀವಿ ನೋಡ್ರಿ. ಮತ್ತೆ ಮತ್ತೆ ಗಾಡಿ ಇಷ್ಟೆಲ್ಲ ನೀವು ಪೋಸ್ಟ್ ಮಾಡ್ಬೇಕು. ನಾನು ಅದ್ರ ವಿಡಿಯೋ ಲಾಗ್ ಆಗದ ಕೇಳಿ ಆದ್ರೆ ನನ್ನ ಮನಸ್ಸು ಕೇಳಂಗೇ ಇಲ್ಲ. ವಿಡಿಯೋ ನೋಡಿ ಹೆಂಗೈತಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ರಿ. ರೋಡ್ ಇಂಥ ರೋಡ್ ಒಳಗೆ ಇಂಥ ಬೈಕ್ ತಗೊಂಡು ಮಸ್ತ್ ಎಕ್ಸ್ಪ್ಲೋರ್ ಮಾಡಿದ್ರಿ. ಅದು ನಾನು ಇಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಅಂತ ಅನ್ಕೊಂಡಿದ್ದಿಲ್ಲ. ಇಂಥ ಎಕ್ಸ್ಪೀರಿಯನ್ಸ್ ಆಗತ್ತಂದ್ರೆ ಅನ್ಕೊಂಡಿದ್ದಿಲ್ಲ. ವಾವ್ ಸೂಪರ್ ಮೈಂಡ್ ಬ್ಲೋಯಿಂಗ್.
ರೋಡ್ ಮಾತ್ರ ಬೇಕೈತ್ರಿ. ಹೆಂಗೈತೆ ದೋಸ್ತ ರೋಡ್? ಇಲ್ಲ ಬೇರೆ ನಿಮ್ಮ ರೋಡ್ ಒಳಗೆ ಹೋಗ್ಬೇಕಾದ್ರೆ ಜರ್ನಿ ಮಾಡೋದು ಅಂತೀರಿ ನೀವು. ನಿಮಗೆ ಏನೋ ತೋರ್ಸಾಕತ್ತಾರಂದ್ರೆ ನಿಮಗೆ ಇಷ್ಟ ಆಗ್ಬೋದು ಅಂತ ತೋರ್ಸಾಕತ್ತೀನಿ. ನಿಮಗೆ ಏನ್ರ ಈ ವಿಡಿಯೋ ಈ ನೋಡೋಕ್ಕಾಗಲಿಲ್ಲ ಸ್ಕಿಪ್ ಮಾಡಿ ನೋಡ್ರಿ. ಬಟ್ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಹೆಚ್ಚಿನ ವಿಡಿಯೋ ಮಾಡುವಾಗ ಸಪೋರ್ಟ್ ಮಾಡಿರಿ. ಹೆಂಗೈತ್ರಿ ಆದ್ರೆ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದ್ರಿ ನನಗೆ ಎಕ್ಸ್ಪೀರಿಯನ್ಸ್ ಇದನ್ನ ಫೀಲಿಂಗ್ಸ್ನ ಅಷ್ಟು ಫೀಲ್ ಇಲ್ಲ. ಮತ್ತೆ ಅಂದ್ರೆ ಫೋಟೋ ತಗೋಬೇಕಲ್ಲಿ ಮಸ್ತ್ ಬರ್ತಾವ ಇಲ್ಲಿ. ಹಾಂ ಇಂಥ ರೋಡ್ನೇ ತಗೋಬೇಕು. ಆರಾಮಿದ್ವಿ ಫೋಟೋ ತಗೊಂಡು ಈಗ ಫೋಟೋ ಶೂಟ್ ಮಾಡೋಣ. ನಿಮ್ಗೆ ಆ ಫೋಟೋನು ಒಂದೆರಡು ಕ್ಲಿಪ್ನ ಹಾಕಿರ್ತಾನೆ ಯೂಟ್ಯೂಬ್ದಾಗ ನೋಡ್ರಿ. ಹೆಂಗೈತೆ ನೋಡ್ರಿ ನೇಚರ್. ಬೆಂಕಿ ಐತ್ರಿ ಬೆಂಕಿ. ಬೂಟ್ನಾಗ ಅಂಕು ಎಲ್ಲ ನೀರು ಹೋಗ್ಬಿಟ್ಟಾವ. ನಮ್ಮ ದೋಸ್ತನು ಹೆಂಗಾಗ ನೋಡ್ರಿ ಪ್ಯಾಕ್ ಮಸ್ತ್ ಕಾಣತ್ತೀನಿ ಒಳ್ಳೆ ಇದ್ರೊಳಗೆ. ಮಸ್ತ್ ಎಕ್ಸ್ಪೀರಿಯನ್ಸ್ ಆತಲ್ಲೇ. ಇದೇ ರೋಡಿಗೆ ಜನನೂ ಭಾಳ ಹೊಂಟತಿ. ಭಾಳ ಮಂದಿ ಇವತ್ತು ಹೊಂಟಾರ ಅನಿಸ್ತತಿ. ನಾವು ಸಂಡೇ ಅಷ್ಟೇ ಹೊಕ್ಕಾರ ಅನ್ಕೊಂಡಿದ್ದೆ, ಆದ್ರೆ ಜನ ಅಂಕು ಭಾಳ ಐತಿ. ಈ ಕ್ಲೈಮೇಟಿಗೆ ವಾತಾವರಣಕ್ಕೆ ಇಲ್ಲೇ ಇರಂಗಾಗದ ನೋಡ್ರಿ. ಹಾಂ ಇರ್ಲಿ ಬಾ, ಏನು ಹಂಗಲ್ಲ. ಹೋಗ್ಬೇಕಾರೆ ಹಾಕೊಂಡಲ್ಲಿ ಹೋಗ್ಬೇಕಾರೆ ಥಂಡ್ ಆಗ್ತೈತಿ. ನೀವು ಮಂದಿ ಪ್ಲೇಸ್ ವಿಸಿಟ್ ಮಾಡ್ರಿ, ಮಸ್ತ್ ಐತಿ. ಈ ಕ್ಲೈಮೇಟ್ನಾಗ ಬರ್ಬೇಕು. ಮತ್ತೆ ನೀವು ಬೇಸಿಗೆ ಬರ್ತಾರಂದ್ರೆ ಈ ನಿಮ್ಗೆ ಈ ಫೀಲಿಂಗ್ಸ್ ಸಿಗಂಗಿಲ್ಲ. ಈ ನೇಚರ್ ಇರಲ್ಲ. ಹೆಂಗೈತೆ ನೋಡ್ರಿ ನೇಚರ್ ತೋರಿಸ್ಲಿ ಆ ಕಡೆ ಕಡೆ. ಹೆಂಗೈತೆ ನೋಡ್ರಿ ನೇಚರ್. ಅಪ್ಪ ಇಬ್ಬನಿ ಬಿದ್ದಂಗೆ ಆಗೈತೆ ಮಳಿ. ಒಂದು ಫೋಟೋ ತಗೊಂಡ್ವಿ. ಈಗ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಬರ್ರಿ. ಇನ್ನೇನು ದೂರ ಇಲ್ಲ, ಇನ್ನೊಂದು 5 ಕಿಲೋಮೀಟರ್ ಐತಿ. ನೀವು ಈ ವಿಡಿಯೋ ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಭಾಳ ದೊಡ್ಡದಾಗಿರ್ಬೋದು, ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಭಾಳ ಅದಕ್ಕಿಂತ ದೊಡ್ಡದೈತಿ. ಹೋಗ್ಬರ್ರಿ, ಇನ್ನೂ ಭಾಳ ದೊಡ್ಡೈತಿ. ಈಗ ಸೆಲ್ಫಿ ಸ್ಟಿಕ್ ಹಾಕಿ ನಾವು ಈಗ ಸೆಲ್ಫಿ ಸ್ಟಿಕ್ ಹಾಕಿ ವಿಡಿಯೋ ಮಾಡತ್ತೀವಿ. ಹೆಂಗೆ ನೋಡ್ರಿ ನೀವು ಬೆಂಕಿ ಅಂದ್ರೆ ಬೆಂಕಿ. ಹೆಂಗೈತೆ ಪ್ರವೀಣ ಎಕ್ಸ್ಪೀರಿಯನ್ಸ್? ಬನ್ನಿ ಬನ್ನಿ ಅಲ್ಲಿ ಅಲ್ಲೇ ಜಾಲಿ ಜಾಲಿ ಎಕ್ಸ್ಪೀರಿಯನ್ಸ್ ನೋಡ್ಬೇಕೇನಿಲ್ಲ. ರೋಡಾಗ ತೋರಿಸ್ತಾರೆ. ವಾಟರ್ ಫಾಲ್ಸ್ ಇನ್ನ ಮುಂದೈತಿ. ಇದನ್ನ ನೀರು ಬರೋದು ತೋರ್ಸಾತೆ ನಿಮಗೆ. ಎಲ್ಲ ಎಕ್ಸ್ಪ್ರೆಸ್ ಮಾಡ್ಬೇಕ್ರಿ. ಏನಿಲ್ರಿ ಅವನು ಇಂಥವೆಲ್ಲ ಪ್ಲೇಸ್ ಅಡ್ಡಾಡ್ಬೇಕು, ಅಡ್ಡಾಡಿ ಎಕ್ಸ್ಪ್ಲೋರ್ ಮಾಡ್ಬೇಕು ಇಂಥವೆಲ್ಲ. ವಾವ್ ಸೂಪರ್ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ನೋಡ್ರಿ ಇಲ್ಲಿ ಹೆಂಗ ನೋಡ್ರಿ ಗುಡ್ಡ ಗುಡ್ಡ. ಬೆಂಕಿ ಬಿಡ್ರಿ. ನಮ್ಮ ಗಾಡಿ ಇಲ್ಲಿ ಹಚ್ಚೋಣ. ಈಗ ಇಲ್ಲಿ ಹಚ್ಚಿ ನಡ್ಕೊಂಡು ಹೋಗೋಣ. ಇಲ್ಲಿಂದ ಬೆಂಕಿ ಅಂದ್ರೆ ಬೆಂಕಿ ಐತ್ರಿ. ಅಂಟೇನ್ ಕೇಳ ಇಲ್ಲಿ ಅಂಟೇನ್ ಕೇಳ್ತಾಡ್ರಿ ಎಲ್ಲಿ ಹೋಗಿ ಹೆಂಗೆ ಹೋಗೋದು ಅಂತೇಳಿ. ಒಳಗೆ ಹೋಗ್ಬೋದು ಅಂತ ಅನ್ಕೊಂಡು ನಾವು ಒಳಗೆ ಹೋಗ್ಬೇಕು. ಹೋಗಿ ಬರ್ರಿ ತಡ್ರಿ ತೋರಿಸ್ತಾರೆ ನಿಮಗೆ. ಎಲ್ಲೋ ಮಳೆ